ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫ್ರೆಂಡ್ಸ್, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಸಹ ಮುಖದಲ್ಲಿ ಒಂದು ನಗುನ ಇಟ್ಕೊಂಡಿರಬೇಕು. ಜೀವನದಲ್ಲಿ ಸಮಸ್ಯೆಗಳು ಹೇಗೆ ಬರುತ್ತೋ ಹಾಗೆ ಸಣ್ಣ ಸಣ್ಣ ಖುಷಿನೂ ಸಹ ಬರ್ತಾ ಇರುತ್ತಲ್ವ. ಆ ಖುಷಿನ ನಾವು ಎಂಜಾಯ್ ಮಾಡಬೇಕು. ಇನ್ನೊಬ್ಬರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಸಾಕು. ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಾಗ ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಬೇರೆಯವ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಾಗ ಅವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾಯಿರ್ತೀವಿ. ನಮ್ಮ ಬಗ್ಗೆ ಯೋಚನೆ ಮಾಡೋದೇ ನಾವು ಮರ್ತುಬಿಡ್ತೀವಿ ಅಲ್ವಾ. ನಿಮ್ಮನ್ನು ಇಗ್ನೋರ್ ಮಾಡಿದವ್ರನ್ನ ನೀವು ಇಗ್ನೋರ್ ಮಾಡಿ ಮುಂದೆ ಜೀವನದಲ್ಲಿ ಏನಾಗುತ್ತೋ ಏನೋ ಅನ್ನೋದು ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಯಾವಾಗಲೂ ನೆಗೆಟಿವ್ ಥಿಂಕಿಂಗೇ ಬರ್ತಾ ಇರುತ್ತೆ. ಅದು ಯಾವ ಸಮಸ್ಯೆ ಬರುತ್ತೋ ಬರಲಿ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅನ್ನೋ ಪಾಸಿಟಿವ್ ಥಿಂಕಿಂಗ್ನ ನೀವು ಬೆಳೆಸ್ಕೊಳ್ಳಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಮನಸ್ಸಿದ್ರೆ ಮಾರ್ಗ. ಮನಸ್ಸಿಟ್ಟು ಕೆಲಸ ಮಾಡಿ. ಯಾವುದೇ ಕೆಲಸ ಆದ್ರೂ ಮನಸ್ಸಿಟ್ಟು ಮಾಡಿದಾಗ ಜೀವನದಲ್ಲಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಮನಸ್ಸಿಲ್ದಲೇ ಮಾಡೋ ಯಾವುದೇ ಕೆಲಸ ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಮನಸ್ಸಿಟ್ಟು ಮಾಡಿ. ಜಾಸ್ತಿ ತಲೆ ತಿಂತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಬೇಜಾರಾಗ್ಬಿಡಿ ಫ್ರೆಂಡ್ಸ್. ಇವತ್ತಿನ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ನಾನು ಸಿರಿಧಾನ್ಯಗಳ ಗಂಜಿನ ಮಾಡಿದ್ದೆ, ಹಾಗೆ ರವೆ ರೊಟ್ಟಿನ ಮಾಡಿದ್ದೆ ಟಿಫನ್ಗೆ. ಆಯುಧ ಪೂಜೆ ಇರೋದ್ರಿಂದ ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಕ್ಳಿಗೆ ರಜೆ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಎಂಗೇಜ್ ಆಗಿ ಇಟ್ಕೊಂಡಿರಬೇಕಾಗತ್ತೆ. ಯಾಕೆಂದರೆ ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ. ಯಾವಾಗಲೂ ಟಿ ವಿ ಮೊಬೈಲ್ ಅಂತ ಕೊಡ್ತಾ ಇರಬಾರ್ದು. ಅವ್ರಿಗೂ ಸ್ವಲ್ಪ ಕೆಲಸ ಕೊಟ್ಟಿದ್ದೆ. ಅವರು ಖುಷಿಯಿಂದನೇ ಮಾಡಿದ್ರು. ಇದೆಲ್ಲ ಮಾಡೋಷ್ಟೊತ್ತಿಗಾಗಲೇ 1:45 ಆಗಿಬಿಟ್ಟಿತ್ತು. ಬೇಗ ಕ್ವಿಕ್ಕಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮೆಣಸಿನ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕಿ ಹುರಿದಿಟ್ಟಿಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ನೆನೆಸಿಟ್ಟಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಜಜ್ಜಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿದೆ. ಅರಿಶಿನ ಹಾಕಾದ್ಮೇಲೆ ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡೆ. ಅದನ್ನು ಸೇರಿಸ್ಕೊಂಡಾದ್ಮೇಲೆ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡಿಬಿಟ್ಟು ಅದನ್ನು ಸಹ ಸೇರಿಸ್ಕೊಂಡೆ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕೋಬೇಕು. ನೀರನ್ನು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಣ್ಣಗೆ ಕತ್ತರಿಸಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸೇರಿಸ್ಕೊಂಡೆ. ಬರೀ ಅನ್ನ ಸಾರು ತಿನ್ನೋದಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಬೋಟಿ ಮತ್ತು ಹಪ್ಪಳನ ಕರ್ಕೊಂಡಿದ್ದೆ. ಕೆಲಸ ಮಾಡಿದ್ಕೋ ಏನೋ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಏನಾದರೂ ಕೆಲಸ ಮಾಡಿದಾಗ ಹಾಗೇ ಬೇಗ ಹೊಟ್ಟೆ ಹಸಿತಾ ಇರುತ್ತೆ. ಯಾರಾದರೂ ಏನಾದರೂ ಮಾಡಿಕೊಟ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಬೇಗ ಕ್ವಿಕ್ಕಾಗಿ ಏನಾಗುತ್ತೋ ಅದನ್ನೇ ಮಾಡಿದೆ. ಮಾಡಾದಮೇಲೆ ನಾನು ಸುಬ್ಬು ಕೂತ್ಕೊಂಡು ಊಟ ಮಾಡಿದ್ವಿ. ನನ್ನ ಮಗಳು ಮಲ್ಕೊಂಡಿದ್ಲು. ಊಟ ಮಾಡಾದಮೇಲೆ ನಾನು ಮೀಶೋಯಿಂದ ಈ ಥರ ಒಂದು ಕಿಚನ್ ಕ್ಲೀನರ್ನ ಆರ್ಡ್ರ್ ಮಾಡಿದ್ದೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಅದು ಒಂದು 100%ಗೆ 60% ಅಂತ ಹೇಳ್ಬೋದು. ಚೆನ್ನಾಗಿ ವರ್ಕ್ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ.